ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ಉದಾತ್ತ ಅನುದಾತ್ತ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಜೋರಾಗಿ ಹೇಳ್ಬೇಕಮ್ಮ. ನಾಗವೇಣಿ ಕೆ ಆಚಾರ್. ಎಲ್ಲಿರ್ತೀರ ತಾವು? ವಸಂತಪುರದ ಹತ್ರ ಮಾರುತಿ ಲೇಔಟ್ ಅಂತ. ಈ ಒಂದು ರಸಪ್ರಶ್ನೆ ರಥೋತ್ಸವಕ್ಕೆ ತಮಗೆ ಸ್ವಾಗತ. ಏನಂದ್ರೆ ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡ್ತೀನಿ. ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಹರೇ ಶ್ರೀನಿವಾಸ. ಭಾರವೇ ಭಾರತಿ ರಮಣ ನಿನಗೆ ನಾ, ಭಾರವೇ ಭಾರತಿ ರಮಣ ನಿನಗೆ ನಾ, ಭಾರವೇ ಭಾರತಿ ರಮಣ, ಭಾರತಿ ರಮಣ, ಭಾರತಿ ರಮಣ, ಭಾರತಿ ರಮಣ. ನಿಮಗೆ ಶುರು ಮಾಡಲ? ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮ ತಮಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಪ್ರಶ್ನೆಗಳನ್ನು ಆರಂಭ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ. ರೆಡಿ ಇದ್ದೀರಾ? ಫಸ್ಟ್ ಕ್ಲಾಸ್? ಓಕೆ ಓಕೆ ಓಕೆ. ಅವ್ನು ನುಡಿಸಿದಂತೆ ಅದು ಅವನು ಏನು ನುಡಿಸ್ತಾನೋ ಅದನ್ನು ಭಗವಂತ ಏನು ನುಡಿಸ್ತಾನೋ ಅದು. ಕರೆಕ್ಟ್ ಕರೆಕ್ಟ್. ಮೊದಲನೇ ಪ್ರಶ್ನೆ ತಮಗೆ, ತರಣಿ ತನಯನೆಂದರೆ ಯಾರು? ತರಣಿ ತನಯನೆಂದರೆ ಯಾರು? ಸೂರ್ಯಪುತ್ರನಾದ ಯಮದೇವರು. ಜೋರಾಗಿ ಹೇಳಿ. ಸೂರ್ಯಪುತ್ರನಾದ ಯಮದೇವರು. ಸರಿಯಾದ ಉತ್ತರ. ಸೂರ್ಯಪುತ್ರನಾದ ಯಮದೇವರು. ಸರಿಯಾದ ಉತ್ತರವನ್ನು ಹೇಳಿದ್ದೀರಾ. ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಮ್ಮ. ಪ್ರದ್ಯುಮ್ನನೆಂಬ ಪ್ರೇರಕ ರೂಪದಿಂದ ಇದು ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆ. ಪ್ರದ್ಯುಮ್ನನೆಂಬ ಪ್ರೇರಕ ರೂಪದಿಂದ ಪರಮಾತ್ಮನು ಜೀವರ ಯಾವ ದೇಹದಲ್ಲಿರುವನು? ಸ್ಥೂಲ ದೇಹದಲ್ಲಿ ಇರುವನು. ಜೋರಾಗಿ ಇನ್ನೊಂದು ಸ್ವಲ್ಪ. ಸ್ಥೂಲ ದೇಹದಲ್ಲಿ ಇರುವನು. ಸರಿಯಾದ ಉತ್ತರ. ಏನಂದ್ರೆ ಸ್ಥೂಲ ದೇಹದಲ್ಲಿರುವನು ಅಂತ ಹೇಳಿದರೆ ಸರಿಯಾದ ಉತ್ತರ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ತಾವು ಹರಿಕಥಾಮೃತ ಸಾರವನ್ನು ತುಂಬಾ ಅಧ್ಯಯನ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ನಾನು ಪದ್ಯಗಳು ಹೇಳ್ಕೊಂತೀನಿ. ಮತ್ತೆ ಮಂಗಳಚರಣ ಸಂಧಿ ಮಾತ್ರ ದಿನ ಹೇಳ್ಕೊಂತೀನಿ. ಬೇರೆ ಎಲ್ಲ ನನಗೆ ಸಾಧ್ಯವಾದಾಗ ಮತ್ತೆ ಅಧಿಕ ಮಾಸ ಅದು ಬಂದಾಗ ಎಲ್ಲ ಮಾಡ್ತೇನೆ. 32 ಸಂಧಿನೂ ಮಾಡ್ತೀನಿ. ಆಮೇಲೆ ಭಗವದ್ಗೀತೆನೂ ಬರ್ದಿದ್ದೀನಿ. ಮತ್ತೆ ಎಕ್ಸಾಮು ತಗೊಂಡಿದ್ದೀನಿ. ಅದೇ ಪುತ್ತಿಗೆ ಮಠದಲ್ಲಿ ಹೌದು. ಭಗವದ್ಗೀತೆ ಬಂದು ಅವ್ರಿಗೆ ಸಮರ್ಪಣೆ ಮಾಡಿದ್ದು ಆಯ್ತು. ಉಡುಪಿಗೆ ಹೋಗಿ ಸಮರ್ಪಣೆ ಒಳ್ಳೇದಮ್ಮ, ಒಳ್ಳೆ ಅದು ಆಯ್ತು. ಮತ್ತೆ ನಿಮ್ಮಲ್ಲೂ ಎಕ್ಸಾಮ್ ತಗೊಂಡಿದ್ದೀನಿ. ಯಾವ್ದು ತಗೊಂಡಿದ್ದೀರಾ? ಗೀತೆ ತಗೊಂಡಿದ್ದೀರಾ? ಸಮರ್ಪಣೆ ಮಾಡಿದ್ದೀರಾ? ಓಕೆ, ಒಳ್ಳೇದು. ಗೀತಾ ಡಿಪ್ಲೊಮಾ ಮಾಡಿದ್ದೀನಿ. ಮತ್ತೆ ಇದು ಹರಿಕಥಾಮೃತ ಮಾಡಿದ್ದೀರಾ? ಎರಡು ಮಾಡಿದ್ದೀನಿ. ನೀರು ಕುಡ್ದಂಗೆ ಹೇಳ್ತಾ ಇದ್ದೀರಿ. ಮುಂದುವರಿಸ್ರಿ ಹಾಗೇನೆ. ಇಲ್ಲ ಭಗವಂತ ಇಚ್ಛೆ ಏನ್ ನುಡಿಸ್ತಾನೋ ಅದಷ್ಟೇ. ಮುಂದಿನ ಪ್ರಶ್ನೆಗೆ ಹೋಗೋಣಮ್ಮ. ವಿರಜಯ ಸ್ನಾನಕ್ಕೆ ಏಕೆ ಮಹತ್ವವಿದೆ? ವಿರಜಯ ಸ್ನಾನ ನಂತರ ಸಾತ್ವಿಕ ಜೀವನಿಗೆ ಈ ಲಿಂಗದೇಹ ಭಂಗವಾಗಿ ಶಾಶ್ವತವಾದ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಹೌದು, ತುಂಬಾ ಸರಿಯಾದ ಉತ್ತರ. ಸರಿಯಾಗಿ ಹೇಳಿದ್ರಿ. ದೊಡ್ಡ ಉತ್ತರ ಆದರೂ ಕೂಡ ವಿರಜಯ ಸ್ನಾನಾನಂತರವೇ ಸಾತ್ವಿಕ ಜೀವಿಗಳಿಗೆ ಲಿಂಗದೇಹ ಭಂಗವಾಗಿ ಶಾಶ್ವತವಾದ ವೈಕುಂಠ ಲೋಕ ಸಿಗುತ್ತೆ ಅಂತ ಹೇಳಿದ್ರಿ. ಸರಿಯಾದ ಉತ್ತರ ಅಮ್ಮ. ಇನ್ನು ಕೊನೆ ಪ್ರಶ್ನೆಗೆ ನಾವು ಬರೋಣ. ಕೊನೆ ಪ್ರಶ್ನೆಗೆ ಉತ್ತರ ತಾವು ಹೇಳ್ತೀರಿ ಖಂಡಿತವಾಗಿ. ಆ ರೀತಿ ನಾವು ಮೊದಲು ಅನ್ಕೊಳ್ಳೋಣ ಅಲ್ವಾ? ಪಾಸಿಟಿವ್. ಭಗವಂತ. ದೈಹಿಕ ಕರ್ಮಗಳೆಂದರೆ ಯಾವುವು? ದೈಹಿಕ ಕರ್ಮಗಳೆಂದರೆ ದೇಹಕ್ಕೆ ಸಂಬಂಧವಾದ ಕರ್ಮಗಳು. ಸರಿಯಾದ ಉತ್ತರ. ದೇಹಕ್ಕೆ ಸಂಬಂಧವಾದ ಉತ್ತರಗಳು, ಇದು ಕರ್ಮಗಳು. ಬಹಳ ಸರಿಯಾಗಿ ಹೇಳಿದ್ರಿ. ಎಲ್ಲಾ ಪ್ರಶ್ನೆಗಳಿಗೂ ತಾವು ನೀರು ಕುಡಿದಂತೆ ನಿರಂತರವಾಗಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ನಮ್ಮ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ರಥವನ್ನು ಮುಂದೆಗೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ದರಿಂದ ತಮಗೆ ಇಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ನಿಮಗೂ ಕೂಡ ನನಗೆ ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ರಮಾದೇವಿಯವರಿಗೂ ಮತ್ತೆ ನಿಮಗೂ ಇಬ್ಬರಿಗೂ ಎಲ್ಲ ಅನಂತ ನಮಸ್ಕಾರ. ಥ್ಯಾಂಕ್ ಯು.